ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಮಂಗಳವಾರ. ಹೋದ ವಾರ ಮಾಡೋಕ್ಕಾಗಲಿಲ್ಲ, ಅದಕ್ಕೇ ಬೆಳಗ್ಗೆ ಬೇಗ ಎದ್ದು ಮನೆ ರಂಪಾಟ ಆಗೋಗಿತ್ತು. ಅದನ್ನು ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಒಂದು ವಾರ ಪೂಜೆ ಮಾಡಲಿಲ್ಲ ಅಂದರೂ ಮನಸ್ಸಿಗೆ ಸಮಾಧಾನ ಆಗಲ್ಲ, ಏನೋ ಒಂಥರ ಕಳ್ಕೊಂಡಂಗಿರುತ್ತೆ. ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಮಂಗಳವಾರನೇ ವಾರ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಯಾವ ಥರ ಪರ್ಸನ್ ಅಂದರೆ ದೇವರನ್ನ ನಂಬ್ತೀನಿ, ಭಕ್ತಿಯಿಂದ ಪೂಜಿಸ್ತೀನಿ, ಆದರೆ ತುಂಬ ಅಡಿಕ್ಟ್ ಆಗಿಲ್ಲ ಪೂಜೆಗೆ ಅಥವಾ ಯಾವುದಕ್ಕಾದರೂ ಅಷ್ಟೇ. ತುಂಬ ಅಡಿಕ್ಟ್ ಆಗಿಲ್ಲ, ಅಯ್ಯೋ ಮಾಡಲೇಬೇಕು, ಇಷ್ಟೊತ್ತಿಗೆ ಎದ್ದೋಗ್ಬೇಕು, ಈಗಲೇ ಮಾಡಬೇಕು, ಹೀಗೆ ಮಾಡಬೇಕು, ವ್ರತಗಳನ್ನ ಮಾಡಬೇಕು, ಈ ಥರ ಎಲ್ಲ ನಾನು ಅಡಿಕ್ಟ್ ಆಗಿಲ್ಲ. ಮನೆಯಲ್ಲಿ ಮನೆ ದೇವರು ಪೂಜೆನ ಮಾಡಬೇಕಾ ಮಾಡ್ತೀನಿ, ಕೇಳ್ಕೊತೀನಿ. ದೇವಸ್ಥಾನಗಳಿಗೆ ಹೋಗೋ ಹುಚ್ಚು ನನಗೆ ಸ್ವಲ್ಪ. ಒಂಥರ ಸಮಾಧಾನ ಸಿಗುತ್ತೆ ದೇವಸ್ಥಾನಕ್ಕೆ ಹೋದರೆ. ಅದು ಬಿಟ್ಟರೆ ತುಂಬ ಅಡಿಕ್ಟ್ ಆಗಿಲ್ಲ ನಾನು ದೇವರಿಗೆ. ಆದರೆ ಅದನ್ನು ನಂಬ್ತೀನಿ ನಾನು. ದೇವರನ್ನ ಬೇಡಿಕೊಂಡ್ರೆ ಅಥವಾ ಅವ್ರನ್ನ ಕೇಳಿಕೊಂಡ್ರೆ ಅವ್ರು ಖಂಡಿತ ನಮಗೆ ಒಂದು ಸಮಾಧಾನನ ಕೊಡ್ತಾರೆ. ಅವ್ರನ್ನ ಪೂಜೆ ಮಾಡಿದ್ರೆ ಒಂದು ನೆಮ್ಮದಿ ಸಿಗುತ್ತೆ, ದೇವಸ್ಥಾನಕ್ಕೆ ಹೋದರೆ ಒಂದು ಮನಃಶಾಂತಿ ಸಿಗುತ್ತೆ ಅನ್ನೋದನ್ನು ನಾನು ನಂಬ್ತೀನಿ ಮತ್ತು ಅನುಭವಿಸಿದ್ದೀನಿ. ಅದನ್ನು ಬಿಟ್ಟರೆ ತುಂಬ ಅಡಿಕ್ಟಾಗಿ ಮಾಡೋ ಅಭ್ಯಾಸ ನನಗಿಲ್ಲ. ಆದರೆ ಯಾವತ್ತೂ ದೇವರು ನಮ್ಮ ಕೈ ಬಿಟ್ಟಿಲ್ಲ. ನಾನು ಒಂದನ್ನೇ ದೇವ್ರ ಹತ್ರ ಬೇಡೋದು, ದುಡ್ಡು ಕಾಸು ಶ್ರೀಮಂತಿಕೆ ಖಂಡಿತ ನೀವು ಕೊಡಬೇಕು ಅಂದರೆ ಖಂಡಿತ ದೇವರು ಕೊಟ್ಟೇ ಕೊಡ್ತಾನೆ, ಅದಕ್ಕೆ ಮೋಸ ಮಾಡಲ್ಲ. ಆದರೆ ನಾನು ಪ್ರತಿದಿನ ಬೇಡೋದು ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಇಷ್ಟನ್ನ ಕೊಟ್ಟು ಕಾಪಾಡಪ್ಪ, ಕೈ ತುಂಬ ಕೆಲಸ ಕೊಡು, ದುಡ್ದು ನಮ್ಮ ಜೀವನ ನಾವು ಸಾಕುವಷ್ಟು ಕೊಡು, ಸಾಕು, ನೆಮ್ಮದಿ ಕೊಡು, ಮುಖ್ಯವಾಗಿ ನೆಮ್ಮದಿ, ಆರೋಗ್ಯ ಕೊಡಪ್ಪ ದೇವರೇ ಅಂತ ಬೇಡ್ಕೊತೀನಿ. ದೇವ್ರು ಯಾವತ್ತೂ ಅದಕ್ಕೆ ಮೋಸ ಮಾಡಿಲ್ಲ. ಕೆಲವೊಂದು ಪವಾಡಗಳನ್ನ ನಡೆದಿದೆ. ನಾನು ಇಲ್ಲಿಗೆ ಬಂದ ಮೇಲೆ ತುಂಬ ನಂಬೋದು ಕೊರಗಜ್ಜನ್ನ. ಅವರು ಹಿಂಗೆ ಅಂದರೆ ಅಜ್ಜ ಅಂದರೆ ಅದೊಂಥರ ನೆಮ್ಮದಿ, ಮನಸ್ಸಲ್ಲಿ ಏನೋ ಒಂಥರ ಖುಷಿ, ನೆಮ್ಮದಿ, ಸಂತೋಷ. ಇತ್ತೀಚೆಗೆ ಅಡಿಕ್ಟ್ ಆಗಿರೋದು ರಾಘವೇಂದ್ರ ಸ್ವಾಮಿ. ಇನ್ಸ್ಟಾದಲ್ಲಿ ನೋಡಿನೋ ಅಥವಾ ಹಾಗೆ ಅಲ್ಲ, ಅದೇನೋ ಒಂಥರ ಅನಿಸುತ್ತೆ ರಾಯರಿದ್ದಾರೆ ಅಂತ ಹೇಳಿ, ಏನೋ ಒಂಥರ ಖುಷಿ ಅಷ್ಟೇ. ಅದನ್ನು ಬಿಟ್ಟರೆ ಏನಿಲ್ಲ. ಹಾಗಾಗಿ ಇವತ್ತು ಪೂಜೆ ಎಲ್ಲ ಮುಗಿಸಿ ನೆಮ್ಮದಿ ಆಯಿತು ಪೂಜೆ ಮಾಡಿ. ನನ್ನ ಮಗಳು ಕೂಡ ಅಷ್ಟೊತ್ತಿಗೆ ಎದ್ದು ಪೂಜೆ ಮಾಡಿದ್ಲು. ಹಾಯ್ ಹಾಯ್ ನನ್ನ ಕಣ್ಣೇನೋ ಆಗ್ಬಿಟ್ಟಿದೆ, ಏನಾಗಿದೆ ಅಂತ ಗೊತ್ತಿಲ್ಲ. ಕಣ್ಣು ಕುಟ್ಕೆ ಆಗಿದೆಯಾ ಇಲ್ಲ ಬೇರೆ ಏನಾಗಿದೆ ಗೊತ್ತಿಲ್ಲ, ಫುಲ್ ಕುತ್ಕೊಂಡ್ಬಿಟ್ಟಿದೆ. ಇವತ್ತು ಬೆಳಗ್ಗೆನೇ ಪೂಜೆ ಎಲ್ಲ ಮುಗೀತಲ್ಲ, ನೀವೇ ನೋಡಿದ್ರಿ. ಈಗ ಟಿಫನ್ ಏನಂದರೆ ಸಲಾಡ್ ಮಾಡಿದ್ದೀನಿ, ಕಾಳು, ಕ್ಯಾರೆಟ್, ಬೀಟ್ರೋಟ್ ಎಲ್ಲ ಹಾಕಿ ಪಾಪುಗೆ. ಆಮೇಲೆ ಅದ್ರ ಜೊತೆ ಗಂಜಿ ಮಾಡಿಟ್ಟಿದ್ದೀನಿ. ದ್ಯಾಟ್ಸ್ ಇಟ್. ಇವತ್ತಿನ ಟಿಫನ್ ಕತೆ ಇಷ್ಟೇ. ಬಂದಿದ್ದೀನಿ. ಇವತ್ತು ನಾನು ಬಟ್ಟೆ ಹೋಗಿಲಿ ಅಂತಲೇ ಬಿಸಿಲು ಬಂತು ಅನಿಸುತ್ತೆ. ಸ್ವಲ್ಪ ಮಟ್ಟಿಗೆ ಬಿಸಿಲು ಬಂದಿತ್ತು, ಹಾಗಾಗಿ ಪಟ ಅಂತ ಎಲ್ಲ ಬಟ್ಟೆನೂ ಒಗ್ದಾಕ್ಬಿಟ್ಟೆ. ಇಷ್ಟು ಬಟ್ಟೆ ಇದೆ, ನನ್ನ ಮಗಳು ಸುಸ್ಸು ಮಾಡಿದ್ದೆಲ್ಲ ಪುಣ್ಯಕ್ಕೆ ಸ್ವಲ್ಪ ಮಟ್ಟಿಗೆ ಒಣಗ್ತು. Telling lies? No. Open your mouth. High five. Super. ಆಮೇಲೆ ಆನೆ ಬಂತಂತಾನೆ ಹೇಳಲ್ಲ. ಆನೆ ಬಂತಂದಾನೆ ಯಾವೂರಾನೆ ಬಿಜಾಪುರಾನೆ ಇಲ್ಲಿಗೆ ಬಂತು.
ಹೀಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಗುಡ್ ಹೈ ಫೈ ಸೂಪರ್. ಟೈಮ್ ಇವಾಗ ಕರೆಕ್ಟಾಗಿ 4:30 ಆಗಲೇ ಎಷ್ಟು ಕತ್ಲೆ ಆಗಿದೆ ಮನೆ ಫುಲ್ಲು ಅಂದರೆ ಒಳ್ಳೆ 6:30 7 ಗಂಟೆ ಆದಂಗಿದೆ. ಮೇಡಮ್ ಅವ್ರಿಗೆ ಈಗ ಮೂಡು ಪಾಪ ಏನಾಗಿಲ್ಲ. ಎಷ್ಟು ಮಳೆ ಮಧ್ಯಾಹ್ನದಿಂದ ಮಳೆ ಬರ್ತಾನೆ ಇದೆ. ಮಳೆ ಜೋರು ಬಟ್ಟೆ ಎಲ್ಲ ಸ್ಟಾಕ್ ಆಗೋದು ಇದೆಲ್ಲ. ಈಗ ಇದನ್ನೆಲ್ಲ ತೆಗೆದು ಮನೆ ಒಳಗಡೆ ಕಿಟಕಿಗಳಿಗೆ ಹಾಕಬೇಕು. ಮಳೆ ಬರ್ತದೆ. ಸೊ ಈಗ ಒಂದೊಳ್ಳೆ ಕಾಫಿ ಮಾಡ್ಕೊಂಡು ಕುಡಿಯೋಣ. 4:15 ಅಲ್ವಾ, ಪೂಜೆ ಮಾಡೋಣ. ಪೂಜೆ ಮಾಡಿ ಕಾಫಿ ಮಾಡ್ಕೊಂಡು ಕುಡಿಯೋಣ. ಈ ವೆದರ್ಗೆ ಚೆನ್ನಾಗಿದೆ. ನನ್ನ ಮಗಳು ನೋಡಿ ಯಾವ ಮಟ್ಟಿಗೆ ಪೂಜೆ ಮಾಡ್ತಾಳೆ. ಬಾಗಿಲಿಗೆ ಎಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬಂದು ಆಮೇಲೆ ತಾಜಿ ಜ್ಯೂಸ್ ಇನ್ನೇನು ಬೇಡವಾ? ನನಗೆ ಸಾಕು. ಕೈ ಒಂದೊಳ್ಳೆ ಕಾಫಿ ಕುಡಿತಾ ಇವತ್ತಿನ ಡೇನ ಎಂಡ್ ಮಾಡ್ತೀನಿ.